ನಮಸ್ಕಾರ ಸ್ನೇಹಿತರೆ. ಚುನಾವಣೆ ಮುಗಿದಿದೆ. 6 ಹಂತ ಕಂಪ್ಲೀಟ್ ಆಗಿದೆ. ಫಲಿತಾಂಶ ಏನಾಗಿರಬಹುದು ಅಂತ ಚಾತಕ ಪಕ್ಷಿ ತರ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. ಈಗಾಗ್ಲೇ 6 ಹಂತ ಕಂಪ್ಲೀಟ್ ಆಗಿದೆ. ಇನ್ನು ಒಂದೇ ಒಂದು ಹಂತ ಮಾತ್ರ ಬ್ಯಾಲೆನ್ಸ್ ಇದೆ. 543 ಕ್ಷೇತ್ರಗಳ ಪೈಕಿ 486 ಕ್ಷೇತ್ರಗಳ ಚುನಾವಣೆ ಈಗ ಕಂಪ್ಲೀಟ್ ಆಗಿದೆ. ಹಾಗಾದ್ರೆ ಈ ಕಂಪ್ಲೀಟ್ ಆಗಿರತಕ್ಕಂತ 486 ಕ್ಷೇತ್ರಗಳ ಪೈಕಿ ಬಿಜೆಪಿಯ ಪಾಲೆಷ್ಟಾಗಿದೆ, ಜೆಡಿಎಸ್ ಎಷ್ಟು ಗೆದ್ದಿದೆ, ಕಾಂಗ್ರೆಸ್ ಎಷ್ಟು ಗೆದ್ದಿದೆ, ಎನ್ಡಿಎ ಮೈತ್ರಿಕೂಟ ಪಕ್ಷಗಳು ಎಷ್ಟು ಗೆದ್ದಿದಾವೆ, ಆ ಕಡೆ ಇಂಡಿಯಾ ಮೈತ್ರಿಕೂಟ ಪಕ್ಷಗಳು ಎಷ್ಟು ಸೀಟ್ಗಳನ್ನು ಗೆದ್ದಿದಾವೆ. ಸ್ನೇಹಿತರೆ, ಈಗ ಆಲ್ರೆಡಿ ಯಾರು ಗೆದ್ದಿದ್ದಾರೆ, ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂತ ಫಲಿತಾಂಶ ಡಿಸೈಡ್ ಆಗಿ ಹೋಗ್ಬಿಟ್ಟಿದೆ. ಸ್ನೇಹಿತರೆ, ಬಲ್ಲ ಮೂಲಗಳ ಪ್ರಕಾರ, ನಿಖರವಾದ ಮಾಹಿತಿಯ ಪ್ರಕಾರ ಈಗಾಗ್ಲೇ ಈ 486 ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ ಅರ್ಧ ಸಂಖ್ಯೆಯ ಕ್ಷೇತ್ರಗಳನ್ನು ಆಲ್ರೆಡಿ ಗೆದ್ದಾಗಿದೆ. ಅಂದ್ರೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ 272 ಅಂಕಿ ಸಂಖ್ಯೆಯನ್ನು ಕ್ರಾಸ್ ಮಾಡಿದ್ದಾರೆ ಬಿಜೆಪಿ ಅವರು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವು ಬಿಜೆಪಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ಅಬ್ಕಿ ಬಾರ್ 400 ಪಾರ್ ಅಂತಾರೆ. ಅಂದ್ರೆ ಈ ಬಾರಿ 400ರ ಗಡಿ ದಾಟ್ತೀವಿ ಅಂತ. ಆದ್ರೆ ಅದು ಅಷ್ಟು ಸುಲಭ ಇದೆಯಾ? ಮೇಲ್ನೋಟಕ್ಕೆ ಹೇಳೋ ಪ್ರಕಾರ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ವಾಸ್ತವ ನೋಡೋದಾದ್ರೆ ಅದು ತುಂಬಾ ಕಠಿಣವಾದ ಸವಾಲಾಗಿದೆ. ಇದನ್ನ ಪ್ರಶಾಂತ್ ಕಿಶೋರ್ ಅವರು ಸಹ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಿಜೆಪಿ ಅವರು ಮಾಡಿದ್ದಂತಹ ಮೈಂಡ್ ಗೇಮ್ ಅದು. ತನ್ನ ಕಾರ್ಯಕರ್ತರನ್ನು ಮೋಟಿವೇಟ್ ಮಾಡೋದಕ್ಕೆ ಮೋದಿ ಅವರು 400ರ ಗಡಿಯನ್ನು ಸೆಟ್ ಮಾಡಿದ್ರು. ಆ ಹಳ್ಳಕ್ಕೆ ಬಂದು ಕಾಂಗ್ರೆಸ್ ಬಿತ್ತು. ಇದು ಪ್ರಶಾಂತ್ ಕಿಶೋರ್ ಅವರು ಕೊಡ್ತಕ್ಕಂತ ವಿಶ್ಲೇಷಣೆ. ಮೋದಿ ಅವರು ಸಹ ಆ ಕಡೆ ಇಂಡಿಯಾ ಟಿವಿಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ಒಪ್ಕೊಂಡಿದ್ದಾರೆ. ಹೌದು, 400ರ ಸಂಖ್ಯೆನ ನಾವು ಟಾರ್ಗೆಟ್ ಮಾಡಿದ್ದು ನಮ್ಮ ಚುನಾವಣಾ ಕಾರ್ಯತಂತ್ರದ ಒಂದು ಭಾಗ. ಹಾಗಾದ್ರೆ ಬಿಜೆಪಿ 370ನ್ನೇ ಟಾರ್ಗೆಟ್ ಆಗಿ, ಅಂದ್ರೆ 370ನ್ನೇ ಬಿಜೆಪಿ ಸ್ವಂತ ಬಲದ ಮೇಲೆ ಗೆಲ್ಬೇಕು ಅನ್ನುವ ಟಾರ್ಗೆಟ್ ಯಾಕೆ ಇಟ್ಕೊಂಡಿತ್ತಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಇದನ್ನ ನೆನಪಿಸ್ಬೇಕು. ನಾವು ಆರ್ಟಿಕಲ್ 370ನ ರಿಮೂವ್ ಮಾಡಿದ್ವಿ. ಮುಂದೂ ಸಹ ಆಡಳಿತಕ್ಕೆ ಬಂದರೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹಿಂಜರಿಯುವುದಿಲ್ಲ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ನಾವು 370 ಮಾರ್ಕ್ ಅನ್ನ ಸೆಟ್ ಮಾಡಿದ್ವಿ. ಇದು ಮೋದಿ ಅವರು ಕೊಟ್ಟಂತ ಎಕ್ಸ್ಪ್ಲನೇಷನ್. ಡೈರೆಕ್ಟ್ ಆಗಿ ವರ್ಡ್ ಟು ವರ್ಡ್ ಇದನ್ನೇ ಹೇಳ್ದೇ ಇದ್ರು ಸಹ ಅವರ ಹೇಳಿಕೆಯ ಮರ್ಮ ಇದೇ ಆಗಿತ್ತು. ಹಾಗಾದ್ರೆ ನೀವು ಕೇಳ್ಬೋದು, ಈ 486 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಕಂಪ್ಲೀಟ್ ಆಗಿದೆಯಲ್ಲ, ಬಿಜೆಪಿಗೆ ಎಷ್ಟು ಸೀಟ್ಗಳು ಬಂದಿರಬಹುದು ಅಂತ. ಸ್ನೇಹಿತರೆ, ಈ ಹಂತದಲ್ಲಿ ಹೇಳೋದಾದ್ರೆ ಚುನಾವಣಾ ಪಂಡಿತರು ಹೇಳ್ತಾ ಇರೋದು ಬಿಜೆಪಿ ಈಗ ಆಲ್ರೆಡಿ ಒಂದೇ 272ರ ಮಾರ್ಕ್ ಅನ್ನು ಕ್ರಾಸ್ ಮಾಡಿ ಆಗಿದೆ. ಅದಕ್ಕೂ ಹೆಚ್ಚು ಅಂದ್ರೆ ಒಂದು 10-12 ಸೀಟ್ ಜಾಸ್ತಿನೇ ಬಂದಿದಾವೆ ಅನ್ನೋದು ಈಗ ಬರ್ತಾ ಇರತಕ್ಕಂತ ಖಚಿತ ಮೂಲಗಳ ನಿಖರವಾದ ಮಾಹಿತಿ. ಈಗ ಬಿಜೆಪಿನೇ 272ಕ್ಕಿಂತ ಜಾಸ್ತಿ ಗೆಲ್ತು ಅಂದ್ರೆ ಕಾಂಗ್ರೆಸ್ ಎಷ್ಟು ಗೆದ್ದಿರಬಹುದು, ಅದರಲ್ಲಿ ಬರ್ತಕ್ಕಂತಹ ಇಂಡಿಯಾ ಮೈತ್ರಿಕೂಟದ ಮೈತ್ರಿ ಪಕ್ಷಗಳು ಎಷ್ಟು ಗೆದ್ದಿರಬಹುದು ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಎದ್ದೇಳೋದು ಸಹಜ. ಇದಕ್ಕೆ ಕೌಂಟರ್ ಕೊಡುವಂತೆ ಬಿಜೆಪಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ರಾಹುಲ್ ಗಾಂಧಿ ಅವರ ವಯಸ್ಸೇನಿದೆ ಅಷ್ಟು ಸೀಟ್ಗಳನ್ನು ಸಹ ಕಾಂಗ್ರೆಸ್ ಗೆಲ್ಲಲ್ಲ ಅಂತೆಲ್ಲ ಬಿಜೆಪಿ ಅವರು ಕಾಂಗ್ರೆಸ್ ನ ವ್ಯಂಗ್ಯ ಮಾಡ್ತಾ ಇದ್ರು. ಎಲ್ಲ ಮೂಲಗಳ ಪ್ರಕಾರ ಈಗ ಕಾಂಗ್ರೆಸ್ 50ರ ಗಡಿ ದಾಟ್ತಾ ಇದೆ. ಬಿಜೆಪಿ ಅವರು ಏನ್ ವ್ಯಂಗ್ಯ ಆಡ್ತಾ ಇದ್ರು, ರಾಹುಲ್ ಗಾಂಧಿ ಅವರ ವಯಸ್ಸಿನ ಸಂಖ್ಯೆಯ ಸೀಟ್ಗಳನ್ನು ಸಹ ಗೆಲ್ಲಲ್ಲ ಅಂತ. ಆದ್ರೆ ಅದನ್ನ ಕಾಂಗ್ರೆಸ್ ಕ್ರಾಸ್ ಮಾಡ್ತಾ ಇದೆ. ಅಂದ್ರೆ 50ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಪಡಿತಾ ಇದೆ. ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಬಹಳ ಹೀನಾಯವಾಗಿತ್ತು. ವಿರೋಧ ಪಕ್ಷದ ಅಧಿಕೃತ ಸ್ಥಾನವನ್ನು ಸಹ ಪಡೆಯೋದಿಕ್ಕೆ ಸಫಲ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತೆ. ಯಾಕಂದ್ರೆ ಸತತ 10 ವರ್ಷಗಳ ಕಾಲ ಮೋದಿ ಅವರ ಆಳ್ವಿಕೆ ಇದೆ. ಆಬ್ವಿಯಸ್ ಆಗಿ ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಅದು ಕೆಲವು ಸೀಟ್ಗಳನ್ನು ಕನ್ವರ್ಟ್ ಮಾಡಿ ಕಾಂಗ್ರೆಸ್ಗೆ ಕೊಟ್ಟಿರುತ್ತೆ. ಆದ್ರೆ ಕಾಂಗ್ರೆಸ್ ಸ್ವಂತ ಬಲ, ಪರಿಶ್ರಮ ಹಾಕಿ ಸೀಟ್ಗಳನ್ನ ಪಡಿತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಕಾಂಗ್ರೆಸ್ನವರೇ ಕೊಡಬೇಕು. ಯಾಕಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಸೀಟ್ಗಳನ್ನ ಪಡಿತಾ ಇರೋದು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ಗೆ ಸಮಾಧಾನಕರ ವಿಷಯ ಏನಪ್ಪಾ ಅಂದ್ರೆ ಈ ಬಾರಿ ಅರ್ಧ ಸೆಂಚುರಿ ಅಂದ್ರೆ 50 ಅದರ ಗಡಿಯನ್ನು ದಾಟಬಹುದು ಅನ್ನುವ ವಿಶ್ಲೇಷಣೆಗಳು ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಇದನ್ನ ಸ್ವತಃ ಬಿಜೆಪಿಯವರು ಒಪ್ಕೋತಾರೆ, ಕಾಂಗ್ರೆಸ್ ಈ ಬಾರಿ 50ನ್ನ ಮುಟ್ಟಬಹುದು ಅಂತ. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟದ ಅಂಗ ಪಕ್ಷಗಳಾಗಿರ್ತಕ್ಕಂಥ ಎಸ್ಪಿ ಆಗಿರ್ಬೋದು, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಆಗಿರ್ಬೋದು, ಎನ್ಸಿಪಿ ಶರದ್ ಪವಾರ್ ಅವರ ಬಣ ಆಗಿರ್ಬೋದು, ಆರ್ಜೆಡಿ ಆಗಿರ್ಬೋದು, ತಮಿಳುನಾಡಲ್ಲಿ ಡಿಎಂಕೆ ಆಗಿರ್ಬೋದು, ಈ ಎಲ್ಲ ಪಕ್ಷಗಳು ಸೇರಿ ಒಟ್ಟಾರೆಯಾಗಿ ಇಂಡಿಯಾ ಮೈತ್ರಿಕೂಟ 100ರ ಗಡಿಯನ್ನು ಮುಟ್ಟುತ್ತೆ ಅನ್ನುವುದು ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ. ಉಳಿದಿರ್ತಕ್ಕಂಥ ಒಂದು 50-57 ಕ್ಷೇತ್ರಗಳ ಚುನಾವಣೆ
ಏಳನೇ ಹಂತದಲ್ಲಿ ನಡೆಯುತ್ತೆ. ಆ ಅಷ್ಟು ಸೀಟ್ಗಳನ್ನು ಗೆದ್ರೂ ಸಹ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ. ಈಗಾಗಲೇ 90%ಕ್ಕಿಂತ ಹೆಚ್ಚು ಎಲೆಕ್ಷನ್ ಮುಗದೇ ಹೋಗಿದೆ. ಇದನ್ನೇ ಮೋದಿ ಅವರು ಸಹ ಎಂಡೋರ್ಸ್ ಮಾಡಿದ್ದಾರೆ. ಹಾಗಾಗಿ ಅವರ ಚುನಾವಣಾ ಸ್ಟ್ರಾಟಜಿ ಆಗಿರ್ತಕ್ಕಂತ 400ರ ಗಡಿ ದಾಟ್ತೀವಿ ಅನ್ನೋದು ಬರೀ ಸ್ಟ್ರಾಟಜಿಯ ಒಂದು ಭಾಗ ಅಂತ ಒಪ್ಕೊಂಡಿದ್ದಾರೆ ಸಹ. ಅವರ ಸ್ಟ್ರಾಟಜಿನ ಮೋದಿ ಅವರು ಓಪನ್ ಆಗಿ ಹೇಳಿದ್ದಾರೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ. ಮತ್ತೊಮ್ಮೆ 3ನೇ ಬಾರಿ NDA ನೇತೃತ್ವದ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ಅಂತ. ಕಾಂಗ್ರೆಸ್ನವರು ಸಹ ಬೇರೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಕೈ ಚೆಲ್ಬಿಟ್ಟಿದ್ದಾರೆ. ಅವರಿಗೆ ಒಂದು ಆಶಾಕಿರಣ ಎಲ್ಲಿ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಕರ್ನಾಟಕದಲ್ಲಿ. ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸೀಟ್ಗಳನ್ನು ಗೆಲ್ಲುವ ಆಶಾಭಾವನೆಯನ್ನು ಹೊಂದಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಈಗ 135+ ಸೀಟ್ಗಳನ್ನು ಗೆದ್ದು ಭರ್ಜರಿ ಬಹುಮತದಿಂದ ಸರ್ಕಾರ ರಚನೆ ಮಾಡಿದೆ ಕೇವಲ 1 ವರ್ಷದ ಕೆಳಗೆ. ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯ ಅವರ ದೃಢ ನೇತೃತ್ವ ಇದೆ. ಎಲ್ಲ 28 ಕ್ಷೇತ್ರಗಳಲ್ಲೂ ತುರುಸಿನ ಪೈಪೋಟಿಯನ್ನಂತೂ ಕಾಂಗ್ರೆಸ್ನವರು ಬಿಜೆಪಿಗೆ ಮತ್ತು JDSಗೆ ಕೊಡ್ತಾ ಇರೋದು ಸ್ಪಷ್ಟ. ಉದಾಹರಣೆಗೆ ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿತ್ರದುರ್ಗ, ಚಿಕ್ಕೋಡಿ, ರಾಯಚೂರು, ಬೆಳಗಾವಿ, ಬೆಂಗಳೂರು ಸೆಂಟ್ರಲ್, ಬಳ್ಳಾರಿ ಈ ಎಲ್ಲ ಕ್ಷೇತ್ರಗಳಲ್ಲಿ ತುರುಸಿನ ಪೈಪೋಟಿನ ಬಿಜೆಪಿಗೆ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೆಕ್ ಟು ನೆಕ್ ಫೈಟ್ ಆಗಿದೆ. ಯಾರ್ ಬೇಕಾದ್ರೂ ಕೊನೆಯ ಕ್ಷಣದಲ್ಲಿ ಗೆಲ್ಲಬಹುದು. ಅಂತರ ಬಹಳಷ್ಟು ಕಡಿಮೆಯಾಗಿರುತ್ತೆ ಅನ್ನೋದು ಚರ್ಚೆಗೆ ಗ್ರಾಸ ಆಗಿದೆ ಈಗ ಆಲ್ರೆಡಿ. ಕರ್ನಾಟಕದಲ್ಲಿ ಬಿಜೆಪಿಗೆ ಈ ಬಾರಿ ಅಷ್ಟು ಸುಲಭ ಇಲ್ಲ. ಕಳೆದ ಬಾರಿ 25 ಕ್ಷೇತ್ರನ ಗೆದ್ದಿದ್ರು. ಈ ಬಾರಿ 20+ ಗೆದ್ರೂ ಸಹ ಬಿಜೆಪಿ ದೊಡ್ಡ ಸಾಧನೆಯನ್ನೇ ಮಾಡಿದಂತಾಗತ್ತೆ. ಆದ್ರೆ ವಾಸ್ತವವಾಗಿ ಅಷ್ಟೊಂದು ಸೀಟ್ಗಳು ಬರುವಂತದ್ದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇಲ್ಲ. 16ರಿಂದ 17 ಸೀಟ್ಗಳನ್ನ ನಿರಾಯಾಸವಾಗಿ ಬಿಜೆಪಿ ಗೆಲ್ಲುವ ಲಕ್ಷಣಗಳಂತೂ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲೂ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಆಗಿರ್ಬೋದು, ತಿಂಗಳ 2,000 ರೂಪಾಯಿ ಅವರ ಅಕೌಂಟ್ಗೆ ಹಾಕೋದಾಗಿರ್ಬೋದು, ಗೃಹ ಜ್ಯೋತಿಯಂತಹ ಕಾರ್ಯಕ್ರಮಗಳಾಗಿರ್ಬೋದು, ಇವು ಜನರನ್ನು ತಲುಪಿವೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮಹಿಳೆಯರು ಹೊರಗೆ ಬಂದು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಮೂಲಗಳು ಹೇಳೋದು. ಆದ್ರೆ ಬಿಜೆಪಿಯ ಮೂಲಗಳು ಹೇಳೋದು ಮೋದಿಗಾಗಿ ಜನ ಹೊರಗೆ ಬಂದು ವೋಟ್ ಹಾಕಿದ್ದಾರೆ, ಕಾಂಗ್ರೆಸ್ನ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ. ಸ್ನೇಹಿತರೆ, ಇದೆಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರು ವಿಶ್ಲೇಷಣೆ ಮಾಡ್ಕೊಳ್ತಾರೆ. ಆದ್ರೆ ಜನ ಮಾತ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ, ನಾವು ಇಂಥವ್ರಿಗೆ ವೋಟ್ ಹಾಕಬೇಕು ಅಂತ. ಆದ್ರೆ ಒಂದಂತೂ ಸ್ಪಷ್ಟ, ಕರ್ನಾಟಕದಲ್ಲಿ ಕೇಂದ್ರದ ಚುನಾವಣೆಗೆ ಜನ ಚಲಾಯಿಸ್ತಕ್ಕಂತ ವೋಟಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ. ರಾಜ್ಯದ ವಿಷಯಕ್ಕೆ ಬಂದಾಗ ಜನರ ಆಯ್ಕೆ ಮತ್ತು ಅಭಿರುಚಿಗಳೇ ಬೇರೆ ಇರುತ್ತೆ. ಹಾಗಾಗಿ ಬಿಜೆಪಿಗರು ಈ ಬಾರಿಯೂ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ನಾವು 20+ ಸೀಟ್ಗಳನ್ನ ಗೆಲ್ತೇವೆ ಅಂತ. ಇಲ್ಲಿ 2 ವಿಚಾರ, ಒಂದು ನರೇಂದ್ರ ಮೋದಿ ಅವರು ಮತ್ತು ಪಂಚ ಗ್ಯಾರಂಟಿ. ಈ ಎರಡರಲ್ಲಿ ಯಾವುದನ್ನ ನೋಡಿ ಜನ ವೋಟ್ ಹಾಕಿದ್ದಾರೆ? ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇದೆ ಅನ್ನುವರ ಸಂಖ್ಯೆಗೇನು ಕಡಿಮೆ ಇಲ್ಲ. ಅದೇ ರೀತಿ ರಾಜ್ಯಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ನಮಗೆ ಅನುಕೂಲ ಮಾಡಿಕೊಟ್ಟಿವೆ ಅನ್ನುವಂತಹ ಜನರ ಸಂಖ್ಯೆಗೇನು ಕಡಿಮೆ ಇಲ್ಲ. ನಿಮಗೇನನ್ಸುತ್ತೆ? ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುತ್ತಾ, ಅಥವಾ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇರ್ತಕ್ಕಂಥ NDA ನೇತೃತ್ವದ ಸರ್ಕಾರ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.